ನಮಸ್ಕಾರ 3 ಗಂಟೆ 3 ಪ್ರಶ್ನೆ ವಿಶೇಷ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಎಂದಿನಂತೆ ಇವತ್ತು ಕೂಡ ಮಧ್ಯಾಹ್ನ 3 ಗಂಟೆಗೆ ದಿನದ ಪ್ರಮುಖ ವಿದ್ಯಮಾನಗಳನ್ನ 3 ಪ್ರಶ್ನೆಗಳ ಮೂಲಕ ಮತ್ತಷ್ಟು ವಿಸ್ತೃತವಾಗಿ ವಿವರಿಸ್ತಾ ಹೋಗ್ತೀವಿ. ಯಾಕೆ ಪ್ರಶ್ನೆಗಳ ಮೂಲಕ ಅನ್ನೋದಕ್ಕೂ ಇದೆ ಉತ್ತರ. ಯಾವುದೇ ಸುದ್ದಿ ಹುಟ್ಟೋದು ಪ್ರಶ್ನೆ ಕೇಳೋದ್ರಿಂದ, ಸುದ್ದಿ ಮಾಡೋದು ಆ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳೋದಕ್ಕೆ. ಸದ್ದು ಮಾಡಿದ ಸುದ್ದಿ ಹಿಂದಿನ ಸತ್ಯ ತಿಳಿಯೋಕೆ 3 ಪ್ರಶ್ನೆ. ಹಾಗಾದ್ರೆ ಇವತ್ತಿನ ಮೊದಲ ಸುದ್ದಿ ಯಾವುದು, ಹಾಗೆ ಅದರ ಸುತ್ತ ಇರುವ 3 ಪ್ರಶ್ನೆ ಯಾವುದು ಗಮನಿಸ್ತಾ ಹೋಗೋಣ. ಮೊದಲ ಪ್ರಶ್ನೆ ಯಾರು ಅನ್ನೋದು, ಇದಕ್ಕುತ್ತರ ನಟ ದರ್ಶನ್. ಹಾಗಾದ್ರೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರು ಇವತ್ತು ಸದ್ದು ಸುದ್ದಿಯನ್ನ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆಗೆ ಉತ್ತರ, ವೈಮನಸ್ಯವನ್ನ ಮರೆತು ಪರಸ್ಪರ ಇದನ್ನ ಇತ್ಯರ್ಥ ಮಾಡಿಕೊಂಡು ಮುಂದೆ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಸಾಗೋಣ ಅಂತ ಹೇಳಿ ಮಾತನಾಡಿದ್ದಾರೆ ದರ್ಶನ್. ಹಾಗಾದ್ರೆ ಹೇಗೆ, ಯಾವ ರೀತಿ ಆಯ್ತು ಈ ಪ್ರಯತ್ನ ಅನ್ನೋದಕ್ಕೆ ಉತ್ತರ, ಮಾತುಕತೆ ಮೂಲಕ ದರ್ಶನ್ ಹಾಗೆ ಮಾಧ್ಯಮಗಳ ನಡುವೆ ಇದ್ದ ಆ ಒಂದು ವೈಮನಸ್ಸನ್ನ ಸುಖಾಂತ್ಯಗೊಳಿಸಿಕೊಳ್ಳುವ ಪ್ರಯತ್ನವನ್ನ ದರ್ಶನ್ ಮಾಡಿದ್ದಾರೆ. ಆಗಿದ್ದೇನು ಗಮನಿಸ್ತಾ ಹೋಗೋಣ. ದರ್ಶನ್ ಅವರು ಆಡಿದ ಮಾತಿನಿಂದಾಗಿ ಮಾಧ್ಯಮಗಳು ದೂರ ಇಡಲಾಗಿತ್ತು ದರ್ಶನ್ ಅವರನ್ನ. ಅವರ ಯಾವುದೇ ಸುದ್ದಿ ಪ್ರಸಾರ ಆಗ್ತಾ ಇರಲಿಲ್ಲ. ಇದನ್ನ ಅರಿತ ದರ್ಶನ್ ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದು ವಿವಾದವನ್ನ ಸುಖಾಂತ್ಯ ಮಾಡಿಕೊಳ್ಳುವ ಪ್ರಯತ್ನವನ್ನ ಮಾಡಿದ್ದಾರೆ. ದರ್ಶನ್ ಹಾಗೆ ಮಾಧ್ಯಮದ ನಡುವೆ 2 ವರ್ಷಗಳಿಂದ ವೈಮನಸ್ಯಾಯಿತು. ರಾಕ್ಲೈನ್ ವೆಂಕಟೇಶ್ ಹಾಗೆ ಮಾಧ್ಯಮದ ಜೊತೆಯಲ್ಲಿ ಸಭೆಯನ್ನ ನಡೆಸಿದ್ರು ದರ್ಶನ್ ಅವರು. ಮಾತುಕತೆ ಮೂಲಕ ಈ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳೋಣ ಅಂತ ಹೇಳಿ ದರ್ಶನ್ ಮನವಿ ಮಾಡಿಕೊಂಡ್ರು. ಮಾಧ್ಯಮ ಹಾಗೆ ಚಿತ್ರರಂಗ ಒಂದೇ ಕುಟುಂಬದಂತೆ ಇರೋಕೆ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಪರಸ್ಪರರ ಬಗ್ಗೆ ಗೌರವ ಇಟ್ಕೊಳ್ಳೋಣ ಅಂತ ಕೂಡ ಮಾಧ್ಯಮದ ಕಡೆಯಿಂದ ಸಲಹೆಯನ್ನ ದರ್ಶನ್ ಅವರಿಗೆ ನೀಡಲಾಗಿದೆ. ಕಳೆದ 2 ವರ್ಷಗಳಿಂದಲೂ ಕೂಡ ದರ್ಶನ್ ಅವರ ಕೆಲವೊಂದಷ್ಟು ವರ್ತನೆ ಹಾಗೆ ಮಾತುಗಳಿಂದಾಗಿ ದರ್ಶನ್ ಕುರಿತಾದ ಯಾವುದೇ ಸುದ್ದಿ ಪ್ರಸಾರ ಆಗ್ತಿರ್ಲಿಲ್ಲ ಬಹುತೇಕ ಮಾಧ್ಯಮಗಳಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಾಧ್ಯಮದವರ ಜೊತೆಯಲ್ಲಿ ಸಭೆಯನ್ನ ನಡೆಸಿದ್ದಾರೆ ದರ್ಶನ್. ಚಿತ್ರೋದ್ಯಮ ಹಾಗೆ ಮಾಧ್ಯಮ ಎರಡೂ ಕೂಡ ಒಂದು ಕುಟುಂಬ, ಹೀಗಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಸಾಗೋಣ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ದರ್ಶನ್. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನ್ಯೂಸ್ ಡೆಸ್ಕ್ ನಿಂದ ಲೈವ್ ಕನೆಕ್ಟೆಡ್ ಇರುವ ನಮ್ಮ ಪ್ರತಿನಿಧಿ ಗೀತಾ. ವೈಮನಸ್ಸು ಅದಕ್ಕೆ ಕಾರಣವಾಗಿದ್ದ ಅನೇಕ ಘಟನೆಗಳು, ಅದನ್ನ ಬಗೆಹರಿಸಿಕೊಳ್ಳಕ್ಕೆ ಹಿಂದೆ ಕೂಡ ಪ್ರಯತ್ನ ಮಾಡಿದ್ರು ದರ್ಶನ್ ಅವರು. ಇವತ್ತು ಪ್ರಯತ್ನ ಯಾವ ರೀತಿ ಇತ್ತು, ಪ್ರಯತ್ನ ಇದರ ಪ್ರತಿಫಲ ಯಾವ ರೀತಿ ಲಭ್ಯ ಆಗ್ತಾ ಇದೆ, ವಿವರಿಸ್ತಾ ಹೋಗೋದಾದ್ರೆ? ಖಂಡಿತ. ಕಳೆದ 1-2 ತಿಂಗಳ ಹಿಂದೆ ನೋಡೋದಾದ್ರೆ ಮಾಧ್ಯಮಗಳ ಮುಂದೆ ದರ್ಶನ್ ರವರು ಒಂದು ಪತ್ರದ ಮೂಲಕ ಕ್ಷಮೆಯನ್ನ ಕೇಳಿದ್ದಾರೆ ಅನ್ನುವಂತಹ ಸುದ್ದಿ ಹರಿದಾಡ್ತಿತ್ತು. ಆದ್ರೆ ಈ ಬಗ್ಗೆ ಎಲ್ಲೂ ಕೂಡ ದರ್ಶನ್ ರವರಾಗ್ಲಿ ಅಥವಾ ದರ್ಶನ್ ರವರ ಸೋಷಿಯಲ್ ಮೀಡಿಯಾ ಮೂಲಕ ಆಗ್ಲಿ ಯಾವುದೇ ರೀತಿ ಒಂದು ಅಫಿಷಿಯಲ್ ಕನ್ಫರ್ಮೇಶನ್ ಅನ್ನೋದಿರಲಿಲ್ಲ. ಆದ್ರೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು. ನಮ್ಮ ಮತ್ತೆ ಮಾಧ್ಯಮದವರ ನಡುವೆ ಇರುವಂತಹ ಒಂದು ವೈಮನಸ್ಸು ಇತ್ಯರ್ಥವಾಗಿದೆ. ರಾಕ್ಲೈನ್ ವೆಂಕಟೇಶ್ ರವರ ನೇತೃತ್ವದಲ್ಲಿ ಒಂದು ಗೊಂದಲ ಏನಿತ್ತು, ಸಮಸ್ಯೆ ಏನಿತ್ತು, ಅದನ್ನ ನಾನು ಬಗೆಹರಿಸಿಕೊಂಡಿದ್ದೀನಿ. ಮುಖ್ಯ ಸಂಪಾದಕರ ಜೊತೆಗೆ ಮಾತನಾಡಿ ಒಂದು ವೈಮನಸ್ಸನ್ನ ಇಲ್ಲಿಗೆ ನಾನು ಬಿಟ್ಬಿಡ್ಬೇಕು ಅನ್ನುವಂತಹ ರೀತಿಯಲ್ಲಿ ಒಂದು ಮಾತನಾಡಿದ್ದೀನಿ, ಗೊಂದಲವನ್ನ ಬಗೆಹರಿಸಿಕೊಂಡಿದ್ದೀನಿ ಅನ್ನುವಂತಹ ಮಾತನ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಹೇಳಿರುವಂತದ್ದು. ಕಳೆದ 2 ವರ್ಷದಿಂದ ಯಾವುದೇ ಒಂದು ಮಾಧ್ಯಮದಲ್ಲಿ ದರ್ಶನ್ ರವರ ಯಾವುದೇ ಒಂದು ಚಿತ್ರದ ಪ್ರಚಾರ ಆಗ್ಲಿ ಅಥವಾ ಹಾಡುಗಳಾಗ್ಲಿ ಅಥವಾ ಅವರಿಗೆ ಸಂಬಂಧಪಟ್ಟಿದ್ದಂತಹ ವಿಷಯಗಳು ಯಾವುದೂ ಕೂಡ ಬರ್ತಾ ಇರಲಿಲ್ಲ, ಪ್ರಸಾರ ಆಗ್ತಿರ್ಲಿಲ್ಲ. ಸೊ ಇದಕ್ಕೆಲ್ಲ ಈಗ ದರ್ಶನ್ ರವರು ಒಂದು ರೀತಿ ಫುಲ್ ಸ್ಟಾಪ್ ಅನ್ನ ಇಟ್ಟಿದ್ದಾರೆ. ಮಾಧ್ಯಮ ಹಾಗೆ ಚಿತ್ರರಂಗ ನಡುವೆ ವೈಮನಸ್ಸು ಯಾಕೆ, ನಾನು ಏನೋ ಒಂದು ರೀತಿಯ ಆ ಒಂದು ಸಮಯದಲ್ಲಿ ಯಾರೋ ಬೇರೆಯವ್ರ ಜೊತೆ ಮಾತನಾಡುವಾಗ ಆ ಒಂದು ಆಡಿಯೋವನ್ನ ಆ ವ್ಯಕ್ತಿ ಯಾಕೆ ವೈರಲ್ ಮಾಡಿದ್ರು ಅನ್ನುವಂತಹ ವಿಚಾರ ನನಗೆ ಗೊತ್ತಿಲ್ಲ. ದುರುದ್ದೇಶ ಪೂರ್ವಕವಾಗಿ ಇದನ್ನ ಮಾಡಿದ್ದಾರೆ. ಆ ವ್ಯಕ್ತಿಗೂ ಕೂಡ ಒಳ್ಳೇದಾಗ್ಲಿ, ಮುಂದಿನ ದಿನದಲ್ಲಿ ಅವರು ಈ ರೀತಿಯ ಒಂದು ಕೆಲಸವನ್ನ ಮಾಡದೇ ಇರಲಿ ಅನ್ನುವಂತಹ ಮಾತನ್ನ ಕೂಡ ಈ ಒಂದು ಸಂದರ್ಭದಲ್ಲಿ ದರ್ಶನ್ ರವರು ಹೇಳಿರುವಂತದ್ದು. ಇದರ ಜೊತೆಗೆ ಈ ಒಂದು ಮಾತಿನಿಂದ ಅವರು ದುರುದ್ದೇಶ ಪೂರ್ವಕವಾಗಿ ಅವರು ಮಾಡಿದ್ದೆ ಆದ್ರೂ ಕೂಡ ಈ ಮಾತಿನಿಂದ ಮಾಧ್ಯಮದವರಿಗೆ ಖಂಡಿತವಾಗ್ಲೂ ಬೇಸರ ಆಗಿರುತ್ತೆ. ಆ ಒಂದು ವಿಚಾರಕ್ಕಾಗಿ ನಾನು ಎಲ್ಲರಲ್ಲೂ ಕೂಡ ಒಂದು ಕ್ಷಮೆಯನ್ನ ಆಚಿಸ್ತೀನಿ ಅನ್ನುವಂತಹ ಮಾತನ್ನ ಕೇಳಿರುವಂತದ್ದು. ಇದ್ರ ಜೊತೆಗೆ ನನ್ನ ಸೆಲೆಬ್ರಿಟೀಸ್ಗಳು ಈ ಒಂದು ನನ್ನ ನಿರ್ಧಾರವನ್ನ ಗೌರವಿಸಬೇಕು ಅನ್ನುವಂತಹ ಮಾತನ್ನ ಕೂಡ ದರ್ಶನ್ ರವರು ತಾವು ಬರೆದಿರುವಂತಹ ಒಂದು ಪೋಸ್ಟ್ ನಲ್ಲಿ ಹೇಳಿಕೊಂಡಿರುವಂತದ್ದು. ಸ್ಮಿತಾ, ಧನ್ಯವಾದ ಗೀತಾ ಮಾಹಿತಿಗಾಗಿ. ಮುಂದಿನ ಸುದ್ದಿ ನಮ್ಮ ಚಂದ್ರಯಾನಕ್ಕೆ ಸಂಬಂಧಪಟ್ಟದ್ದು. ಚಂದ್ರಯಾನ ಯಶಸ್ಸಿನ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಇಸ್ರೋ ವಿಜ್ಞಾನಿಗಳಿಗೆ ಶುಭಾಶಯವನ್ನ ಕೋರ್ಲಿಕ್ಕೆ ಖುದ್ದು ಆಗಮಿಸ್ತಾ ಇದ್ದಾರೆ. ಆದ್ರೆ ಕೆಲವೊಂದಷ್ಟು ಬದಲಾವಣೆಗಳು ಪ್ರಧಾನಿಯವರ
ಭೇಟಿಯಲ್ಲಿ ಆಗ್ತಾ ಇದೆ. ಹಾಗಾದ್ರೆ ಏನದು ಬದಲಾವಣೆ, ಅದನ್ನ ವಿವರಿಸ್ತಾ ಹೋಗುತ್ತೆ ನಮ್ಮ ಮುಂದಿನ ಸುದ್ದಿ. ಹಾಗಾದ್ರೆ ಈ ಸುದ್ದಿಯ 3 ಪ್ರಶ್ನೆಗಳ ಕಡೆ ಗಮನ ಕೊಡೋಣ. ಮೊದಲ ಪ್ರಶ್ನೆ ಯಾರು ಅನ್ನೋದು, ಅದಕ್ಕೆ ಉತ್ತರ ಪ್ರಧಾನಿ ನರೇಂದ್ರ ಮೋದಿ ಅವರು. ಹಾಗಾದ್ರೆ ಯಾವ ವಿಚಾರಕ್ಕೆ ಸದ್ಯಕ್ಕೆ ಮೋದಿ ಅವರು ಸುದ್ದಿ ಆಗ್ತಿರೋದು ಅಂದ್ರೆ, ಬೆಂಗಳೂರಿಗೆ ಭೇಟಿಯನ್ನು ನೀಡುತ್ತಿದ್ದಾರೆ. ಆದ್ರೆ ಮುಂಚೆ ನಮಗೆ ಲಭ್ಯವಾದ ಮಾಹಿತಿ, ರೋಡ್ ಶೋ ಅನ್ನ ನಡೆಸ್ತಾರೆ ಪ್ರಧಾನಿ ಮೋದಿ. ಸರಿಸುಮಾರು 1 ಕಿಲೋಮೀಟರ್ ಮಾರ್ಗದ ರೋಡ್ ಶೋ ಇದಾಗಿರ್ಲಿದೆ ಅಂತ ಹೇಳಿ. ಆದ್ರೆ ಸದ್ಯಕ್ಕೆ ಆ ರೋಡ್ ಶೋವನ್ನ ಕ್ಯಾನ್ಸಲ್ ಮಾಡಲಾಗಿದೆ. ರೋಡ್ ಶೋ ಇರೋದಿಲ್ಲ, ಬದಲಾಗಿ ಕೇವಲ ಭೇಟಿಯನ್ನ ನೀಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅನ್ನೋ ಮಾಹಿತಿ. ಯಾಕಾಗಿ ಆಗಮಿಸುತ್ತಿದ್ದಾರೆ ಬೆಂಗಳೂರಿಗೆ ಅನ್ನೋದಕ್ಕೆ ಸ್ಪಷ್ಟ ಉತ್ತರ, ಚಂದ್ರಯಾನ 3ನ ಯಶಸ್ಸು, ಅದರ ಹಿಂದೆ ಶ್ರಮಿಸಿದ ಇಸ್ರೋನ ವಿಜ್ಞಾನಿಗಳಿಗೆ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಆಗಮಿಸುತ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಹಾಗಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವ ಮತ್ತಷ್ಟು ಬೆಳವಣಿಗೆಗಳ ಕಡೆಗೆ ಗಮನ ಕೊಡ್ತಾ ಹೋಗೋಣ. ಪ್ರಧಾನಿ ನರೇಂದ್ರ ಮೋದಿ ಬೆಂಗಳೂರಿಗೆ ನಾಳೆ ಆಗಮಿಸುತ್ತಿದ್ದಾರೆ. ನಾಳೆ ಬೆಳಗ್ಗೆ ಪೀಣ್ಯದ ಇಸ್ರೋ ಕೇಂದ್ರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿಯನ್ನ ನೀಡಲಿದ್ದಾರೆ. HALನಿಂದ ಪೀಣ್ಯದವರೆಗೆ ಖಾಕಿ ಸರ್ಪಗಾವಲನ್ನ ಹಾಕಲಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇರುವ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಭದ್ರತಾ ಲೋಪದೋಷಗಳು ಆಗಬಾರದು ಅನ್ನೋ ಕಾರಣಕ್ಕೆ ಕಟ್ಟೆಚ್ಚರವನ್ನ ವಹಿಸಲಾಗ್ತಾ ಇದೆ. HAL ಬಳಿ ನರೇಂದ್ರ ಮೋದಿ ಅವರು ಭಾಷಣ ಮಾಡುವ ಸಾಧ್ಯತೆ ಇದೆ. ಈ ಹಿಂದೆ ರೋಡ್ ಶೋ ಅಂತ ಹೇಳಲಾಗ್ತಾ ಇತ್ತು, ಆದ್ರೆ ಅದನ್ನ ಇದೀಗ ಮಾರ್ಪಾಡು ಮಾಡಲಾಗಿದೆ. ರೋಡ್ ಶೋನ ಬದಲಾಗಿ ಸಾರ್ವಜನಿಕರನ್ನ ಉದ್ದೇಶಿಸಿ ಪ್ರಧಾನಿ ಮಾತನಾಡಬಹುದು ಅನ್ನೋ ಮಾಹಿತಿ ಇದೆ, ಆದ್ರೆ ಖಚಿತತೆ ಇನ್ನೂ ಲಭ್ಯ ಆಗಿಲ್ಲ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸ್ವಾಗತ ಮಾಡುವ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಪಕ್ಷದ ಬಾವುಟವನ್ನ ಪ್ರದರ್ಶನ ಮಾಡುವ ಹಾಗಿಲ್ಲ ಅನ್ನೋ ನಿಯಮ ಬರ್ತಾ ಇರೋದು. ವಿಜ್ಞಾನಿಗಳಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಸರ್ಕಾರಿ ಕಾರ್ಯಕ್ರಮವೂ ಅಲ್ಲ, ಪಕ್ಷದ ಕಾರ್ಯಕ್ರಮವೂ ಅಲ್ಲ, ದೇಶದ ಪ್ರಧಾನಿಯಾಗಿ ಮಾಡಬೇಕಾಗಿದ್ದ ಒಂದು ಕರ್ತವ್ಯ. ಹೀಗಾಗಿ ಇದಕ್ಕೆ ಪಾರ್ಟಿ ಪಾಲಿಟಿಕ್ಸ್ ಇದಕ್ಕೆ ಅಂಟುಕೊಳ್ಬಾರ್ದು, ಯಾವುದೇ ಪಕ್ಷ ಕ್ರೆಡಿಟ್ ಅನ್ನ ತೆಗೆದುಕೊಳ್ಬಾರ್ದು. ಚಂದ್ರಯಾನ 3ನ ಯಶಸ್ಸು ಅನ್ನೋದು ಒಂದು ಸಹಜ ನಿರೀಕ್ಷೆ ಕೂಡ. ಹೀಗಾಗಿ ಪಕ್ಷದ ಬಾವುಟ ಪ್ರದರ್ಶನ ಮೋದಿ ಅವರನ್ನ ಸ್ವಾಗತ ಮಾಡುವ ಸಂದರ್ಭದಲ್ಲಿ ಇರೋದಿಲ್ಲ ಅಂತ ಹೇಳಿ ಪೀಣ್ಯ ಬಳಿ ರೋಡ್ ಶೋ ನಡೆಸೋದು ಇರೋದಿಲ್ಲ. ಯಾವ ಕಾರಣಕ್ಕೆ ಅಂದ್ರೆ SPG ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೀಡಲಾಗುವ ಭದ್ರತಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಮತಿ ಸಿಕ್ಕಿಲ್ಲ, ಆದ್ರಿಂದಾಗಿಯೇ ಈ ರೋಡ್ ಶೋವನ್ನ ರದ್ದುಗೊಳಿಸಲಾಗಿದೆ ಅನ್ನೋ ಮಾಹಿತಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮಾತನಾಡಿದ್ದಾರೆ, ಕೇಳೋಣ. ನೇರವಾಗಿ ಬೆಂಗಳೂರಿಗೆ ಬರೋರಿದ್ದಾರೆ. ಇಸ್ರೋದ ಎಲ್ಲ ವಿಜ್ಞಾನಿಗಳನ್ನು ಕೂಡ ಬಂದು ಸಭೆಯನ್ನು ನಡೆಸಿ, ಮುಂದೆ ನಮ್ಮ ಸೂರ್ಯಯಾನದ ಏನು ಪ್ರಾಜೆಕ್ಟ್ ಇದೆ ಇದರ ಬಗ್ಗೆ ಮಾತುಕತೆಯನ್ನು ನಡೆಸಿ ಅವರಿಗೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸೋರಿದ್ದಾರೆ. ಅವರು ಬೆಳಗಿನ ಜಾವ ಬಹಳ ಬೇಗ ಬರ್ತಾರೆ, ಅದಕ್ಕಾಗಿ ಅವರಿಗೆ ಏರ್ಪೋರ್ಟಲ್ಲಿ ಸ್ವಾಗತದ ಕಾರ್ಯಕ್ರಮ ಇದೆ. ಬೇರೆ ಯಾವುದೇ ರೋಡ್ ಶೋದ ಬಗ್ಗೆ ಇನ್ನೂ ಯೋಜನೆ ಆಗಿಲ್ಲ. ಏರ್ಪೋರ್ಟಲ್ಲಿ ನಮ್ಮ ಬೆಂಗಳೂರಿನ ಎಲ್ಲ ಕಾರ್ಯಕರ್ತರು ಕೂಡ ಪ್ರಧಾನಿಗೆ ಸ್ವಾಗತವನ್ನು ಕೋರೋರಿದ್ದಾರೆ. ಅದಾದ ನಂತರ ಕೇವಲ ಇಸ್ರೋದ ಕಾರ್ಯಕ್ರಮ ಮಾತ್ರ ಇರುತ್ತೆ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ಲೈವ್ ಕನೆಕ್ಟೆಡ್ ಇದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ರೋಡ್ ಶೋ ಆ ಮೂಲಕ ಲೋಕಸಭಾ ಚುನಾವಣೆಗೆ ಅಖಾಡವನ್ನ ಹದಗೊಳಿಸಿಕೊಳ್ಳೋ ಪ್ರಯತ್ನ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇತ್ತು. ಸದ್ಯಕ್ಕೆ ರೋಡ್ ಶೋ ಇಲ್ಲ, ಕೇವಲ ಅಷ್ಟು ಮಾತ್ರ ಅಲ್ಲ, ಪಕ್ಷದ ಬಾವುಟ ಪ್ರದರ್ಶನ ಕೂಡ ಮಾಡೋ ಹಾಗಿಲ್ಲ ಅನ್ನೋದು. ಹಾಗಾದ್ರೆ ಯಾವ ರೀತಿ ಇರಲಿದೆ ನಾಳಿನ ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿ, ಹಾಗೆ ರಾಜಕೀಯವಾಗಿ ಅದರಲ್ಲೂ ಬಿಜೆಪಿ ಪಕ್ಷದ ಒಳಗೆ ಯಾವ ರೀತಿಯ ಚಟುವಟಿಕೆಗಳು ಕಾಣೋಕ್ ಸಿಗ್ತಾ ಇದೆ? ಸ್ಮಿತಾ ರಂಗನಾಥ್, ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ನೇರವಾಗಿ ವಿದೇಶದಿಂದ HAL ವಿಮಾನ ನಿಲ್ದಾಣಕ್ಕೆ ಬೆಳಿಗ್ಗೆ ಸರಿಸುಮಾರು 5 ಗಂಟೆ 55 ನಿಮಿಷಕ್ಕೆ ಆಗಮಿಸುತ್ತಿದ್ದಾರೆ. ಬಳಿಕ 25 ನಿಮಿಷ ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲಿ ಫ್ರೆಶ್ ಅಪ್ ಆದ ನಂತರ ಇಲ್ಲಿ HAL ಪಕ್ಕದಲ್ಲಿರ್ತಕ್ಕಂಥ ಗ್ರೌಂಡ್ನಲ್ಲಿ ಬಿಜೆಪಿಯ 5,000ಕ್ಕೂ ಹೆಚ್ಚು ಕಾರ್ಯಕರ್ತರು ಮತ್ತು ನಾಯಕರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸ್ವಾಗತಿಸುತ್ತಿದ್ದಾರೆ. ಇದೇ ಕಾರಣಕ್ಕಾಗಿ ಪ್ರಧಾನಮಂತ್ರಿ ಕಾರ್ಯಾಲಯದಿಂದ ಸ್ಪಷ್ಟವಾದ ಸೂಚನೆಯನ್ನು ರಾಜ್ಯ ಘಟಕಕ್ಕೆ ಬಂದಿರುವಂಥದ್ದು. ಇದು ಇಸ್ರೋದ ಸಾಧನೆಯನ್ನ ಗಮನಿಸಿ ವಿಜ್ಞಾನಿಗಳಿಗೆ ಖುದ್ದು ಮುಖತಃ ಭೇಟಿಯಾಗಿ ಅವರ ಮಾಡಿರ್ತಕ್ಕಂಥ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿ ಅಭಿನಂದನೆಗೆ ಬಂದಿರುವಂಥದ್ದು. ದೇಶದ ಪ್ರಧಾನಿಯಾಗಿ ಅವರ ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ಬರ್ತಿರುವಂಥದ್ದು. ಇದು ಸರ್ಕಾರಿ ಕಾರ್ಯಕ್ರಮ ಆಗಿರುವಂಥದ್ದು. ಹಾಗಾಗಿ ಯಾವುದೇ ಕಾರಣ ಕೂಡ ಇಂಥ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕ್ರಮವಾಗಿ ಅದು ಮಾರ್ಪಾಡಾಗಬಾರದು ಮತ್ತು ಯಾವುದೇ ಕಾರಣಕ್ಕೂ ಕೂಡ ಭಾರತೀಯ ಜನತಾ ಪಕ್ಷದ ಫ್ಲಾಗ್ಗಳನ್ನಾಗಲಿ ಆಗಲಿ ಅಥವಾ ಪ್ಲಕಾರ್ಡ್ಗಳನ್ನು ಕೂಡ ಪ್ರದರ್ಶನ ಮಾಡಬಾರದು. ಬದಲಾಗಿ ಇಸ್ರೋ ಸಾಧನೆಯನ್ನ ಅಭಿನಂದಿಸತಕ್ಕಂಥ ಪ್ಲಕಾರ್ಡ್ಗಳು ಮತ್ತು ತಿರಂಗವನ್ನ ಪ್ರದರ್ಶನ ಮಾಡಬೇಕಂತೇಳಿ ಈಗಾಗಲೇ ಖಡಕ್ ಸೂಚನೆ ಕೊಟ್ಟಿರುವಂಥದ್ದು. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ನಾಳೆ HALನಲ್ಲಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಯಾವುದೇ ಕಾರಣ ಕೂಡ ಮಾತನಾಡುವ ಸಂಬಂಧಪಟ್ಟಾಗ ಇನ್ನೂ ಕೂಡ ಅದು ಕನ್ಫರ್ಮ್ ಆಗಿಲ್ಲ. ಆದರೆ ಒಂದು ವೇಳೆ ಮಾತನಾಡಿದ್ರು ಕೂಡ ಎಲ್ಲೊಂದು ಕಡೆ ಇಸ್ರೋ ಸಾಧನೆ ಬಗ್ಗೆ ಮತ್ತು ವಿಜ್ಞಾನಿಗಳಿಗೆ ಅಭಿನಂದನೆ ವಿಚಾರವಾಗಿ ಮಾತ್ರ ಪ್ರಧಾನಿಯವರು ಕೂಡ ಮಾತನಾಡ್ತಿರುವಂಥದ್ದು. ಆ ಮುಖಾಂತರ ಎಲ್ಲೊಂದು ಕಡೆ ಪ್ರಧಾನಿಯವರು ಆಗಮಿಸುತ್ತಿರೋದ್ರಿಂದ ಕರ್ನಾಟಕದ ರಾಜ್ಯದ ಭಾರತೀಯ ಜನತಾ ಪಕ್ಷ ನಾಯಕರುಗಳ ಒಂದಷ್ಟು ರಾಜಕೀಯ ಬೂಸ್ಟ್ ಅಂತಲೇ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ 2024ರ ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಮತ್ತೆ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲಬೇಕನ್ನೋದು ಕೂಡ ಹೈಕಮಾಂಡ್ನ ಲೆಕ್ಕಾಚಾರ.
ವಿಚಾರ. ಇದರ ಬೆನ್ನಲ್ಲೇ ಪ್ರಧಾನಿಯವರ ಹವಾ ಮತ್ತು ಅವರ ಅಲೆಯ ಮೇಲೆ ಲೋಕಸಭೆ ಚುನಾವಣೆ ನಿಂತಿರೋದ್ರಿಂದ ಎಲ್ಲೊಂದು ಕಡೆ ವಿಧಾನಸಭೆ ಚುನಾವಣೆಯ ಸೋಲಿನಿಂದ ಕಂಗೆಟ್ಟಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಕರ್ನಾಟಕದ ನಾಯಕರುಗಳು ಮತ್ತು ಕಾರ್ಯಕರ್ತರಿಗೆ ಪರೋಕ್ಷವಾಗಿ ಪ್ರಧಾನಿಯವರು ಆಗಮಿಸುವಂಥದ್ದು ಮತ್ತು ಅವರು ಬಂದು ಕೈ ಬೀಸುವಂಥದ್ದೇ ಅವರನ್ನು ಪರೋಕ್ಷವಾಗಿ ಲೋಕಸಭೆ ಚುನಾವಣೆಗೆ ಅಣಿಗೊಳಿಸುವುದಂತಲೇ ಹೇಳಲಾಗ್ತದೆ. ನಂತರ ಪ್ರಧಾನಿಯವರು ಒಂದು ವೇಳೆ ಬೈ ರೋಡ್ ಹೋದ್ರೆ ಜಾಲಹಳ್ಳಿಯಿಂದ ಇಸ್ರೋ ಕೇಂದ್ರದವರೆಗೂ ಕೂಡ ಬಿಜೆಪಿಯ ಕಾರ್ಯಕರ್ತರು ಇರ್ತಾರೆ. ಕಾರ್ಯಕರ್ತರು ಪ್ಲೆಕಾರ್ಡ್ ಮತ್ತು ತಿರಂಗವನ್ನು ಹಿಡಿದುಕೊಂಡು ಪ್ರಧಾನಿಯವರಿಗೆ ಅಲ್ಲೂ ಕೂಡ ಸ್ವಾಗತಿಸ್ತಾರೆ. ಆದರೆ ಯಾವುದೇ ಕಾರಣ ಕೂಡ ಅಲ್ಲಿ ಪ್ರಧಾನಿಯವರ ರೋಡ್ ಶೋ ಇಲ್ಲ. ಈಗಾಗಲೇ ಪ್ರಧಾನಿಯವರ SPG ಯಾವುದೇ ಕಾರಣ ಕೂಡ ರೋಡ್ ಶೋಗೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತೇಳಿ ಅವಕಾಶವನ್ನು ಕೊಟ್ಟಿಲ್ಲ. ಹಾಗಾಗಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋ ಇರಲ್ಲ. ಆದರೆ ಜಾಲಹಳ್ಳಿಯಿಂದ ಇಸ್ರೋ ಕೇಂದ್ರದವರೆಗೆ ಸುಮಾರು 1 ಕಿಲೋಮೀಟರ್ ದೂರದಷ್ಟು ಬಿಜೆಪಿಯ ಕಾರ್ಯಕರ್ತರುಗಳು ಮತ್ತು ನಾಯಕರುಗಳು ಇರ್ತಾರೆ. ಆ ಮುಖಾಂತರ ಪ್ರಧಾನಿಯವರಿಗೆ ಇಸ್ರೋ ಸಾಧನೆಯನ್ನ ಏನು ಬಿಂಬಿಸುವಂಥದ್ದು ಮತ್ತು ಪ್ರಧಾನಿಯವರಿಗೆ ಸ್ವಾಗತವನ್ನು ಕೋರುವಂಥದ್ದು ಕೂಡ ಕಾರ್ಯಕ್ರಮ ಇರತಕ್ಕಂಥದ್ದು. ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಳಿಗ್ಗೆ 7:05 8 ಗಂಟೆವರೆಗೂ ಕೂಡ ಇಸ್ರೋದ ವಿಜ್ಞಾನಿಗಳೊಂದಿಗೆ ಇಂಟರಾಕ್ಷನ್ ಇಟ್ಕೊಳ್ಳಲಿದ್ದಾರೆ. ಇಂಟರಾಕ್ಷನ್ ಬಳಿಕ ಮತ್ತೆ ನವದೆಹಲಿಗೆ ಹೊರಡಲಿದ್ದಾರೆ. ಸ್ಮಿತಾ. ರೈಟ್, ಧನ್ಯವಾದ ಚಿದಾನಂದ್ ಮಾಹಿತಿಗಾಗಿ. ಚಂದ್ರನ ಅಂಗಳದಲ್ಲಿ ರೋವರ್ ಪ್ರಜ್ಞಾನ್ ಇಳಿದ ದೃಶ್ಯವನ್ನ ಇಸ್ರೋ ಟ್ವೀಟ್ನಲ್ಲಿ ಹಂಚಿಕೊಂಡಿದೆ. ಪ್ರಜ್ಞಾನ್ ರೋವರ್ಗೆ ಚಕ್ರಗಳನ್ನ ಅಳವಡಿಸಲಾಗಿದ್ದು ರ್ಯಾಂಪ್ ಮೂಲಕ ನಿಧಾನವಾಗಿ ರೋವರ್ ಕೆಳಗೆ ಇಳಿದಿದೆ. ಮೊದಲಿಗೆ ರೋವರ್ನ ಸೋಲಾರ್ ಫಲಕಗಳು ತೆರೆದುಕೊಂಡಿವೆ. ರೋವರ್ ಕಾರ್ಯ ಚಟುವಟಿಕೆ ಕುರಿತು ಇಸ್ರೋ ಟ್ವೀಟ್ ಮಾಡಿ ಅಪ್ಡೇಟ್ ನೀಡಿದೆ. ಚಂದ್ರನ ಮೇಲೆ ಚಂದ್ರಯಾನ 3 ಪ್ರಜ್ಞಾನ್ ರೋವರ್ನ ರಥಯಾತ್ರೆ ಆರಂಭವಾಗಿದೆ. ವಿಕ್ರಮ್ ಲ್ಯಾಂಡರ್ ಲ್ಯಾಂಡ್ ಆದ 3 ಗಂಟೆಗಳ ಬಳಿಕ ಪ್ರಜ್ಞಾನ್ ರೋವರ್ ಹೊರಬಂದಿದೆ. ಗುರುವಾರ ರಾತ್ರಿಯಿಂದಲೇ ಲ್ಯಾಂಡರ್ ಮತ್ತು ರೋವರ್ ಅಧ್ಯಯನವನ್ನ ಆರಂಭ ಮಾಡಿವೆ. 7 ಉಪಕರಣಗಳು 7 ವಿಷಯಗಳ ಬಗ್ಗೆ ಸಂಶೋಧನೆಯನ್ನ ಪ್ರಾರಂಭಿಸಿವೆ. ನಮ್ಮ ಮುಂದಿನ ಸುದ್ದಿ ತಮಿಳುನಾಡು ಹಾಗೆ ಕರ್ನಾಟಕದ ನಡುವೆ ನಡೀತಾ ಇರುವ ವ್ಯಾಜ್ಯಕ್ಕೆ ಸಂಬಂಧಪಟ್ಟದ್ದು. ಹಾಗಾದ್ರೆ ಯಾವುದು ಸುದ್ದಿ ಹಾಗೆ ಅದರ ಸುತ್ತಾ ಇರುವ 3 ಪ್ರಶ್ನೆ ಏನು ಗಮನಿಸ್ತಾ ಹೋಗೋಣ. ಮೊದಲ ಪ್ರಶ್ನೆ ಏನು ಅನ್ನೋದು, ಅದಕ್ಕುತ್ತರ ತಮಿಳುನಾಡಿಗೆ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಿಂದ ಹೊರಬಂದಿರುವ ಸೂಚನೆ. ಯಾಕಾಗಿ ನೀಡಲಾಗಿದೆ ಈ ಸೂಚನೆಯನ್ನ ಅಂದ್ರೆ ಪ್ರಾಧಿಕಾರದ ಆದೇಶ ಪಾಲನೆ ಮಾಡಲಿಕ್ಕೆ ತಾಕೀತನ್ನ ಮಾಡಲಾಗಿತ್ತು. ಸುಪ್ರೀಂ ಕೋರ್ಟ್ನ ಕದ ತಟ್ಟಿತ್ತು ತಮಿಳುನಾಡು. ಇದರ ವಿಚಾರಣೆ ಕೂಡ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಡೆದಿರೋದು. ಹಾಗಾದ್ರೆ ಮುಂದೇನು ಅನ್ನೋದಕ್ಕೆ ಪ್ರಶ್ನೆ. ಸೆಪ್ಟೆಂಬರ್ 1ರಂದು ಮತ್ತೆ ಸುಪ್ರೀಂನ ಈ ಪ್ರತ್ಯೇಕ ಪೀಠದಲ್ಲಿ ವಿಚಾರಣೆ ನಡೆಯಲಿದೆ. ಅದಾದ ನಂತರದಲ್ಲಿ ಒಂದು ಮಧ್ಯಂತರ ಅಥವಾ ಅಂತಿಮ ಆದೇಶವನ್ನ ಕೋರ್ಟ್ ನೀಡುವ ನಿರೀಕ್ಷೆ ಇದೆ. ಹಾಗಾದ್ರೆ ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕವಾಗಿ ಆದ ಪ್ರಕ್ರಿಯೆಗಳು ಬೆಳವಣಿಗೆಗಳು ಇವತ್ತಿನ ಮಟ್ಟಿಗೆ ಗಮನಿಸ್ತಾ ಹೋಗೋಣ. ಏನೇನಾಯ್ತು ಅಂತ ಹೇಳಿ. ನೀರ್ ಬಿಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿತ್ತು ತಮಿಳುನಾಡು. ಸಭೆಯಿಂದ ಹೊರ ನಡೆದಿದೆ. ಮಳೆ ಕಡಿಮೆಯಾಗಿ ನೀರಿನ ಪ್ರಮಾಣ ಕೂಡ ಕಡಿಮೆ ಆಗಿದೆ ಅನ್ನೋದು ಕರ್ನಾಟಕದ ವಾದ. ಕರ್ನಾಟಕದಿಂದ ತಮಿಳುನಾಡು ತಲುಪೋಕೆ 3 ದಿನ ಆಗತ್ತೆ. ಈಗ ನೀರ್ ಬಿಟ್ಟರೂ ಕೂಡ ತಲುಪೋದು 3 ದಿನ. ಕರ್ನಾಟಕ ಪರ ಹಿರಿಯ ವಕೀಲರಾದ ಶ್ಯಾಮ್ ದಿವಾನ್ ವಾದವನ್ನ ಮಂಡಿಸಿದ್ರು. 15 ದಿನ 10,000 ಕ್ಯೂಸೆಕ್ ನೀರನ್ನ ಬಿಡೋಕೆ ಆದೇಶವನ್ನ ಹೊರಡಿಸಲಾಗಿದೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶ ಇದು ಮುಂದಿನ 20 ದಿನಗಳಿಗೆ ಮುಂದುವರಿಬೇಕು ಅಂತ ಹೇಳಿ ಕೋರ್ಟ್ ಇವತ್ತು ಹೇಳಿದೆ. ನೀರ್ ಬಿಡದೆ ಹೋದ್ರೆ ಅದು ನ್ಯಾಯಾಂಗ ನಿಂದನೆ ಆಗತ್ತೆ. ಹೀಗಾಗಿ ನೀರ್ ಬಿಡೋದು ಅನಿವಾರ್ಯ ಕರ್ನಾಟಕದ ಪಾಲಿಗೆ. ಇನ್ನು ತಮಿಳುನಾಡಿನ ಪರ ವಕೀಲರಾದ ಮುಕುಲ್ ರೋಹಟಗಿ ಅವರು ವಾದವನ್ನ ಮಂಡಿಸಿದ್ರು. ಇನ್ನು ಮುಂದಿನ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ನ ಪ್ರತ್ಯೇಕ ಪೀಠ ಸೆಪ್ಟೆಂಬರ್ 1ಕ್ಕೆ ಕೈಗೆತ್ತಿಕೊಳ್ಳಲಿದೆ. ಇನ್ನು ಸುಪ್ರೀಂ ಕೋರ್ಟ್ನಲ್ಲಿ ಆದ ಇವತ್ತಿನ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಗಮನಿಸ್ತಾ ಹೋಗೋಣ. ಇನ್ನು ಮಧ್ಯಪ್ರವೇಶಕ್ಕೆ ಒಪ್ಪಿಲ್ಲ ಸುಪ್ರೀಂ ಕೋರ್ಟ್ ತ್ರಿಸದಸ್ಯ ಪೀಠ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರವೇ ಇದರ ವಿಚಾರವನ್ನ ನಿರ್ಧರಿಸಲಿದೆ. ಸೋಮವಾರ ಕಾವೇರಿ ಪ್ರಾಧಿಕಾರದ ಸಭೆ ಇದೆ. ನೀರು ಹರಿಸುವಿಕೆ ಬಗ್ಗೆ ಪ್ರಾಧಿಕಾರ ವರದಿ ನೀಡಿದ ನಂತರ ಸುಪ್ರೀಂ ಕೋರ್ಟ್ ತನ್ನ ನಿರ್ಧಾರವನ್ನ ಪ್ರಕಟಿಸುವ ಸಾಧ್ಯತೆ ಇದೆ. ಆಲ್ರೆಡಿ ಸಾಕಷ್ಟು ವಿಚಾರಣೆಗಳು ವಾದ ಪ್ರತಿವಾದಗಳು ಕೋರ್ಟ್ನ ಅಂಗಳದಲ್ಲೂ ಕೂಡ ಹೋಗಿದೆ. ಕೋರ್ಟ್ನ ಆದೇಶದಂತೆಯೇ ರಚನೆ ಆಗಿರೋದು ಟ್ರಿಬ್ಯುನಲ್ ಕೂಡ. ಹೀಗಾಗಿ ಟ್ರಿಬ್ಯುನಲ್ ನೀಡುವ ಆದೇಶ ಪಾಲನೆ ಸದ್ಯದ ಮಟ್ಟಿಗೆ ಕಡ್ಡಾಯ ಅನ್ನೋ ರೀತಿಯಲ್ಲಿ ಆಗಿದೆ ಕರ್ನಾಟಕದ ಪಾಲಿಗೆ. ಹೀಗಾಗಿ ಮುಂದಿನ ವಿಚಾರಣೆ ನಡಿಬೇಕು, ಮುಂದಿನ ಸಭೆ ನಡಿಬೇಕು. ಅದಾದ ನಂತರದಲ್ಲಿ ಹೊರಬರೋ ನಿರ್ಧಾರದವರೆಗೆ ತಮಿಳುನಾಡಿಗೆ ಕರ್ನಾಟಕ ನೀರು ಹರಿಸೋದು ಅನಿವಾರ್ಯ. ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ನ ನಂತರ. ಭಾರತೀಯರ ಹಲವು ವರ್ಷಗಳ ಕನಸು ಈಗ ನನಸಾಗಿದೆ. ಭಾರತವು ಚಂದ್ರನ ಮೇಲೆ ಹೆಜ್ಜೆ ಇರಿಸಿದೆ. ವಿಕ್ರಮ್ ಲ್ಯಾಂಡರ್ನಿಂದ ಹೊರಬಂದಿರುವ ರೋವರ್ ಪ್ರಜ್ಞಾನ್ ಚಂದ್ರನ ಮೇಲೆ ವಾಕ್ ಮಾಡಿದೆ ಅಂತ ಇಸ್ರೋ ಮಾಹಿತಿಯನ್ನ ಕೊಟ್ಟಿದೆ. ಇಸ್ರೋ ಮೇಡ್ ಇನ್ ಇಂಡಿಯಾ ಮೇಡ್ ಫಾರ್ ಮೂನ್ ಅಂತ ಟ್ವೀಟ್ ಮಾಡಿದೆ.
ಚಂದ್ರಯಾನ 3 ಚಂದ್ರನ ದಕ್ಷಿಣ ಧ್ರುವದಲ್ಲಿ ನಿನ್ನೆ ಸಂಜೆ 6:04ಕ್ಕೆ ಯಶಸ್ವಿಯಾಗಿ ಸಾಫ್ಟ್ ಲ್ಯಾಂಡಿಂಗ್ ಮಾಡಿತು. ಪ್ರಧಾನಿ ನರೇಂದ್ರ ಮೋದಿಯಿಂದ ಹಿಡಿದು ದೇಶದ ಜನತೆಯವರೆಗೂ ಈ ದೃಶ್ಯವನ್ನ ಲೈವ್ ಆಗಿ ವೀಕ್ಷಣೆ ಮಾಡಿದ್ರು. ಇಸ್ರೋ ಸಾಧನೆಗೆ ಅಮೆರಿಕ, ರಷ್ಯಾ ಸೇರಿದಂತೆ ಹಲವು ರಾಷ್ಟ್ರಗಳು ಅಭಿನಂದನೆ ಸಲ್ಲಿಸಿವೆ. ये हम लोगों के लिए बहुत ही गर्व की बात है. ಚಂದ್ರಯಾನ ಯಶಸ್ವಿಯ ಬೆನ್ನಲ್ಲೇ ಇಸ್ರೋ ಸೂರ್ಯ ಶಿಕಾರಿಗೆ ಮುಂದಾಗಿದೆ. ಸೂರ್ಯನ ಅಧ್ಯಯನಕ್ಕೆ ನೌಕೆಯನ್ನ ಕಳುಹಿಸಲು ಸಿದ್ಧತೆ ನಡೆಸಿದೆ. ಆದಿತ್ಯ L1 ಹೆಸರಿನ ಈ ಯೋಜನೆಯಡಿ 5 ವರ್ಷಗಳ ಕಾಲ ಇಸ್ರೋ ಸೂರ್ಯನ ಅಧ್ಯಯನವನ್ನ ಕೈಗೊಳ್ಳಲಿದೆ. ಸೂರ್ಯನನ್ನ ವಿವಿಧ ಕೋನಗಳಿಂದ ಅಧ್ಯಯನ ಮಾಡುವುದು, ಸೂರ್ಯನ ಸುತ್ತಲಿನ ವಾತಾವರಣ, ಸೌರ ಮಾರುತ ವಿಷಯಗಳ ಬಗ್ಗೆ ಅಧ್ಯಯನ ಮಾಡಲಿದೆ. ಆದಿತ್ಯ L1 ಉಪಗ್ರಹ ಉಡಾವಣೆಗೆ ಇಸ್ರೋ ಪ್ಲಾನ್ ಅನ್ನ ಮಾಡ್ತಿದೆ. ಚಂದ್ರಯಾನ 3 ಸಕ್ಸಸ್ ಇಸ್ರೋ ಬಲವನ್ನ ಇನ್ನಷ್ಟು ಹೆಚ್ಚಿಸಿದೆ. ಇಸ್ರೋದ ಚಂದ್ರಯಾನ 3 ಯಶಸ್ವಿಯಾಗಿದೆ. ನಿನ್ನೆ ಫೋನ್ ಮೂಲಕ ಶುಭ ಕೋರಿದ್ದ ಪಿಎಂ ಮೋದಿ ಶನಿವಾರ ಖುದ್ದು ಬೆಂಗಳೂರಿಗೆ ಬರ್ತಿದ್ದಾರೆ. ಪೀಣ್ಯದ ಇಸ್ರೋ ಕೇಂದ್ರಕ್ಕೆ ಬಂದು ವಿಜ್ಞಾನಿಗಳಿಗೆ ಶುಭ ಕೋರಲಿದ್ದಾರೆ. ಇದೇ ವೇಳೆ ಪ್ರಧಾನಿ ಮೋದಿಯನ್ನ ಸ್ವಾಗತಿಸಲು ಬಿಜೆಪಿ ಭರ್ಜರಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. HNನಲ್ಲಿ 5,000 ಜನರನ್ನ ಸೇರಿಸಿ ಸ್ವಾಗತಿಸಲು ಸಿದ್ಧತೆ ನಡೆದಿದೆ. ಅಲ್ಲದೆ ಪೀಣ್ಯದಲ್ಲಿ 1 ಕಿಲೋಮೀಟರ್ ರೋಡ್ ಶೋಗೂ ಕೂಡ ವರಿಷ್ಠರು ಸೂಚನೆಯನ್ನ ಕೊಟ್ಟಿದ್ದಾರೆ. ಇಸ್ರೋ ಸಂಸ್ಥೆಗೆ ಈಗಾಗಲೇ SPG ಕಮಾಂಡೋ ಟೀಮ್ ಅನ್ನ ಬಂದಿದ್ದು ಭದ್ರತೆ ಬಗ್ಗೆ ಪರಿಶೀಲನೆ ಮಾಡಿದ್ದಾರೆ. ಚಂದ್ರಯಾನ 3 ಯಶಸ್ವಿಯಾದ ಬೆನ್ನಲ್ಲೇ ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿರೋ ಇಸ್ರೋ ಕೇಂದ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿಯನ್ನ ನೀಡಿದ್ರು. ಐತಿಹಾಸಿಕ ಸಾಧನೆ ಮಾಡಿದ ಇಸ್ರೋ ತಂಡಕ್ಕೆ ಸಿಎಂ ಸಿದ್ದರಾಮಯ್ಯ ಅಭಿನಂದನೆಯನ್ನ ಸಲ್ಲಿಸಿದ್ರು. ಇಸ್ರೋ ಅಧ್ಯಕ್ಷ ಸೋಮನಾಥ್ಗೆ ಸಿಎಂ ಸಿದ್ದು ಪೇಟವನ್ನ ತೊಡಿಸಿ ಶಾಲನ್ನ ಹಾಕಿ ಸನ್ಮಾನಿಸಿದ್ರು. ಬಳಿಕ ಮಾತನಾಡಿದ ಸಿಎಂ, ಇಸ್ರೋ ಅಧ್ಯಕ್ಷರಿಗೆ ಹಾಗೂ ವಿಜ್ಞಾನಿಗಳಿಗೆ ಸರ್ಕಾರದ ವತಿಯಿಂದ ಗೌರವಿಸಲಾಗುತ್ತೆ ಅಂತ ಹೇಳಿದ್ರು. ಜಗತ್ತಿನಲ್ಲಿ ರಷ್ಯಾ, ಅಮೆರಿಕ, ಚೈನಾ ಈ 3 ದೇಶಗಳನ್ನು ಬಿಟ್ಟರೆ ಚಂದ್ರನ ಮೇಲೆ ಈ ವಿಕ್ರಮ್ ಲ್ಯಾಂಡರ್ನ ಕಾಲಿಟ್ಟಿರ್ತಕ್ಕಂಥದ್ದು 4ನೇ ದೇಶ. ಅದು ಸೌತ್ ಪೋಲ್ ನಲ್ಲಿ ಮಾಡಿದ್ದಾರೆ. ಸೌತ್ ಪೋಲ್ ನಲ್ಲಿ ಮಾಡಿರ್ತಕ್ಕಂಥದ್ದು ಕೂಡ ಇದು ಮೊದಲೇ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಇಸ್ರೋ ಅವರ ಸಾಧನೆಯನ್ನ ಮೆಚ್ಚಲೇಬೇಕು. ನಾವೆಲ್ಲರೂ ಕೂಡ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು. ಭಾರತದ ಚಂದ್ರಯಾನ 3 ಯಶಸ್ವಿಯಾಗಿದ್ದಕ್ಕೆ ಪಾಕಿಸ್ತಾನದ ಜನರು ಸಂಭ್ರಮಾಚರಿಸಿದ್ದಾರೆ. ಜನರು ಪರಸ್ಪರ ಸಿಹಿ ಹಂಚಿ ಕೇಕ್ ಕಟ್ ಮಾಡಿ ಸಂಭ್ರಮಿಸಿದ್ದಾರೆ. ಚಂದ್ರನ ದಕ್ಷಿಣ ಧ್ರುವದಲ್ಲಿ ಬಾಹ್ಯಾಕಾಶ ನೌಕೆಯನ್ನ ಇಳಿಸಿದ ಮೊದಲ ರಾಷ್ಟ್ರ ಎಂಬ ಹೆಗ್ಗಳಿಕೆಗೆ ಭಾರತ ಪಾತ್ರವಾಗಿದೆ. ವೆಲ್ಕಮ್ ಬ್ಯಾಕ್. ಬೀದಿ ನಾಯಿಗಳ ಉಪಟಳದ ಬಗ್ಗೆ ಆಗಾಗ ಸುದ್ದಿಯನ್ನ ನಾವು ಗಮನಿಸ್ತಲೇ ಇರ್ತೀವಿ. ಮುಂದಿನ ಸುದ್ದಿ ಕೂಡ ಅದಕ್ಕೆ ಒಂದು ಪರ್ಯಾಯ ಮಾರ್ಗವನ್ನ ಅಥವಾ ಪರಿಹಾರವನ್ನ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಆಗ್ತಾ ಇರುವ ಬೆಳವಣಿಗೆ. ಹಾಗಾದ್ರೆ ಯಾವುದದು ಸುದ್ದಿ, ಹಾಗೆ ಎಲ್ಲಿ ನಡೆದಿರೋದು ಈ ಘಟನೆ, ಗಮನಿಸ್ತಾ ಹೋಗೋಣ 3 ಪ್ರಶ್ನೆಗಳ ಮೂಲಕ. ಮೊದಲ ಪ್ರಶ್ನೆ ಏನು ಅನ್ನೋದು, ಅದಕ್ಕೆ ಉತ್ತರ ಬೀದಿ ನಾಯಿಗಳಿಗೆ ರೇಬೀಸ್ ವ್ಯಾಕ್ಸಿನ್ ಅನ್ನ ನೀಡಲಾಗ್ತಿದೆ. ಯಾರು ನೀಡ್ತಾ ಇರೋದು ಅನ್ನೋದಕ್ಕೆ ಉತ್ತರ, ಕಾರವಾರದಲ್ಲಿ ಗೋವಾದ ಕಡೆಯಿಂದ ಈ ಸೇವೆಯನ್ನ ಒದಗಿಸಲಾಗ್ತಾ ಇದೆ. ಗೋವಾದವ್ರು ಬಂದು ಕಾರವಾರದಲ್ಲಿ ಯಾಕೆ ವ್ಯಾಕ್ಸಿನೇಷನ್ ಕೊಡ್ತಿದ್ದಾರೆ ಅನ್ನೋ ಪ್ರಶ್ನೆಗೆ ಉತ್ತರ, ರೇಬೀಸ್ ಮುಕ್ತ ಗೋವಾ ಅನ್ನೋ ಅಭಿಯಾನ ಅಲ್ಲಿ ನಡೀತಾ ಇದೆ, ಗೋವಾದಲ್ಲಿ ನಡೀತಾ ಇದೆ. ಇದರ ಭಾಗವಾಗಿ ಕಾರವಾರದಲ್ಲೂ ಕೂಡ ಬೀದಿ ನಾಯಿಗಳಿಗೆ ವ್ಯಾಕ್ಸಿನೇಷನ್ ಅನ್ನ ನೀಡಲಾಗ್ತಾ ಇದೆ. ರೇಬೀಸ್ ಹರಡುವಿಕೆ ತಡೆಗೆ ಗೋವಾದ ಕಡೆಯಿಂದ ಕೈಗೊಳ್ಳಲಾಗ್ತಾ ಇರುವ ಕ್ರಮ ಇದು. ಇದನ್ನ ಮತ್ತಷ್ಟು ಡೀಟೇಲ್ ಆಗಿ ಗಮನಿಸ್ತಾ ಹೋಗೋಣ. ಕಾರವಾರದಲ್ಲಿ ಗೋವಾ ಕಡೆಯಿಂದ ವ್ಯಾಕ್ಸಿನ್ ಅನ್ನ ನೀಡಲಾಗ್ತಾ ಇದೆ. ಗೋವಾಕ್ಕೆ ಕಾರವಾರದ ನಾಯಿಗಳು ಹೋದ್ರೆ ಅವುಗಳ ಕಡೆಯಿಂದ ರೇಬೀಸ್ ಹರಡೋ ಭೀತಿ ಇದೆ. ಕಾರವಾರದ ಗಡಿ ಗ್ರಾಮಗಳಲ್ಲಿ ಬೀದಿ ನಾಯಿಗಳ ಕಾಟ ಯಥೇಚ್ಛವಾಗಿದೆ. ಆಗಾಗ ಅಲ್ಲಿಂದ ವರದಿಗಳು ಕೂಡ ಸಿಗ್ತಾ ಇರುತ್ತೆ. ಹೀಗಾಗಿ ಗೋವಾದಿಂದ ಕಾರವಾರದ ಬೀದಿ ನಾಯಿಗಳಿಗೆ ವ್ಯಾಕ್ಸಿನ್ ಅನ್ನ ನೀಡಲಾಗ್ತಾ ಇದೆ. ಗೋವಾದಿಂದ ಬೀದಿ ನಾಯಿಗಳಿಗೆ ರೇಬೀಸ್ ನಿಯಂತ್ರಕ ವ್ಯಾಕ್ಸಿನ್ ಅನ್ನ ನೀಡಲಾಗ್ತಾ ಇದ್ದು, ನಾಯಿಗಳಿಂದ ರೇಬೀಸ್ ಹರಡುವ ಭಯದಿಂದಾಗಿ ಈ ವ್ಯಾಕ್ಸಿನೇಷನ್ ಅನ್ನ ನೀಡಲಾಗ್ತಾ ಇದೆ. ಇದರ ಜೊತೆಗೆ ಮತ್ತೊಂದಷ್ಟು ಅಂಶವನ್ನ ಗಮನಿಸ್ತಾ ಹೋಗೋದಾದ್ರೆ, ಗೋವಾದಿಂದ ಕಾರವಾರಕ್ಕೆ ಆಗಮಿಸಿ ಈ ರೇಬೀಸ್ ನಿಯಂತ್ರಕ ವ್ಯಾಕ್ಸಿನೇಷನ್ ಅನ್ನ ನೀಡಲಾಗ್ತಾ ಇದೆ NGO ಕಡೆಯಿಂದ. ಕಾರವಾರ ಗ್ರಾಮೀಣ ಭಾಗದ ಮತ್ತು ಕಾರವಾರ ನಗರದಲ್ಲಿ ಬೀಡು ಬಿಟ್ಟ ಬೀದಿ ನಾಯಿಗಳಿಗೆ ವ್ಯಾಕ್ಸಿನ್ ಅನ್ನ ನೀಡ್ತಾ ಇದೆ ಈ ತಂಡ. ಗೋವಾ ಸರ್ಕಾರದ ಕಾರ್ಯಕ್ಕೆ ಕಾರವಾರದ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇನ್ನು ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಸಾಮಾಜಿಕ ಕಾರ್ಯಕರ್ತ ಹಾಗೆ ಪ್ರಾಣಿ ಪ್ರಿಯರು ಆಗಿರುವ ಮಾಧವ್ ನಾಯಕ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್.
ಕಾರವಾರದಲ್ಲಿ ಆಗ್ತಾ ಇರುವ ಈ ಚಟುವಟಿಕೆ ಅಂದ್ರೆ ಗೋವಾ ಸರ್ಕಾರದ ಕಡೆಯಿಂದ ನಡೀತಿರುವ ಒಂದು ಅಭಿಯಾನ, ಅದರ ಭಾಗವಾಗಿ ಇಲ್ಲಿಗೆ ಬಂದು ವ್ಯಾಕ್ಸಿನೇಷನ್ ನೀಡ್ತಾ ಇರೋದು ತಮ್ಮ ಗಮನಕ್ಕೆ ಬಂದಿದೆ ಅಂತ ಭಾವಿಸ್ತೀನಿ. ಏನ್ ಹೇಳ್ತೀರಿ ಈ ಬಗ್ಗೆ? ಬಂದಿದೆ ಗಮನಕ್ಕೆ ಬಂದಿದೆ. ನಾನು ಗಮನಿಸಿದ್ದೇನೆ, ಬಹಳಷ್ಟು ನಾಯಿಗಳಿಗೆ ಹಿಡಿದು ಅವರು ವ್ಯಾಕ್ಸಿನ್ ಅನ್ನ ನೀಡ್ತಾ ಇದ್ದಾರೆ. ಇದು ಒಂದು ಒಳ್ಳೆಯ ಕಾರ್ಯ. ನಮಗೆ ಯಾವ ರಾಜ್ಯದವರು ಬಂದು ಮಾಡಿದ್ದಾರೆ ಅಂತ ಹೇಳೋದಕ್ಕಿಂತ ಇದು ಒಂದು ಒಳ್ಳೆ ಕಾರ್ಯ ಮಾಡಿದ್ದಾರೆ ಅಂತ ಹೇಳೋದು. ನಮ್ಮ ರಾಜ್ಯದವರು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾಡಳಿತ ಕೈಗೊಳ್ಬೇಕಾದಂತಹ ಕಾರ್ಯ ಇದು. ಅದು ನೆರೆ ರಾಜ್ಯವಾದಂತಹ ಗೋವಾದವರು ಅಂದ್ರೆ ಕಾರವಾರ ಇದು ಏನಾಗಿದೆ, ನಮ್ಮ ಗಡಿ ಭಾಗ. ಇಲ್ಲಿಂದ ಒಂದು 10 ಕಿಲೋಮೀಟರ್ ಹೋದ್ರೆ ನಮಗೆ ಕಾರವಾರದಿಂದ 10 ಕಿಲೋಮೀಟರ್ ಹೋದ್ರೆ ನಮ್ಗೆ ಗೋವಾ ಗಡಿ ಆಗ್ತದೆ. ಹಾಗಾಗಿ ಅಲ್ಲಿಂದ ಇಲ್ಲಿ ಬಂದು ಅವರು ಇಲ್ಲಿಯ ನೂರಾರು ನಾಯಿಗಳಿಗೆ ಈ ವ್ಯಾಕ್ಸಿನೇಷನ್ ಅನ್ನ ಕೊಟ್ಟಿದ್ದಾರೆ, 1000 ನಾಯಿ ಅಂತ ಹೇಳ್ಬಹುದು. ಇಲ್ಲಿ ವ್ಯಾಕ್ಸಿನೇಷನ್ ಕೊಡೋದ್ರಿಂದ ಏನು ನಮ್ಮ ಇಲ್ಲಿ ರೇಬಿಸ್ ಏನು ಹರಡುವಿಕೆ ಇದೆ ಅದು ನಿಯಂತ್ರಣಗೊಳಿಸಬಹುದು. ಮತ್ತೆ ಈ ಬೀದಿ ನಾಯಿಗಳ ಕಾಟ ಬಹಳಷ್ಟು ಸಿಕ್ಕಾಪಟ್ಟೆ ಇದೆ. ಅದಕ್ಕೆ ಒಂದು ಕಡೆಯಿಂದ ಸಾಯಿಸ್ಲಿಕ್ಕೂ ಆಗೋದಿಲ್ಲ, ಮತ್ತೊಂದು ಕಡೆ ಹೀಗೆ ಬಿಟ್ಟಿಡ್ಲಿಕ್ಕೂ ಆಗೋದಿಲ್ಲ ಅಂತ ಪರಿಸ್ಥಿತಿ ಇದೆ. ಅವು ಈ ಬೀಡಾಡಿ ದನಗಳಿಗೂ ಸಹಿತ ಕಚ್ಚಿದ್ರಿಂದ ಅದು ರೇಬಿಸ್ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಹಿಂದೆ ಒಮ್ಮೆ ನಮ್ಮ ನಗರಸಭೆಯವರು ಎಲ್ಲಾ ನಾಯಿಗಳನ್ನ ತಗೊಂಡು ಈ ಅಣಸಿ ಅಂತ ಹೇಳಿದ್ರೆ ಅದೊಂದು ಅರಣ್ಯ ಪ್ರದೇಶ, ಎಲ್ಲಾ ನಾಯಿಗಳನ್ನ ತಗೊಂಡು ಹೋಗಿ ಅರಣ್ಯದಲ್ಲೇ ಬಿಟ್ಟಿದ್ರು. ಅರಣ್ಯದಲ್ಲಿ ಬಿಟ್ಟಾಗ ಆ ಅರಣ್ಯದಲ್ಲಿ ಬಿಡೋದ್ರಿಂದ ಯಾವ ಅಲ್ಲಿ ಮನೆಗಳು ಇಲ್ಲ, ಏನೂ ಇಲ್ಲ, ಬಿಡೋದು ಒಂದೇ ಒಂದು ಉದ್ದೇಶ, ಅಲ್ಲಿ ಪ್ರಾಣಿಗೆ ಆಹಾರವಾಗ್ಲಿ ಅಂತ ಹೇಳಿ ಬಿಟ್ಟಿದ್ರು. ಆ ಸಂದರ್ಭದಲ್ಲಿ ನಾನು ಮತ್ತು ನಮ್ಮ ಗಂಗಾಧರ್ ಹಿರೇಗುತ್ತಿ ಅವರು ಅಂತ ಹೇಳಿ ನಮ್ಮ ಕರಾವಳಿ ಮುಂಜಾವು ದಿನಪತ್ರಿಕೆ ಮ್ಯಾನೇಜಿಂಗ್ ಎಡಿಟರ್ ಅವರೆಲ್ಲ ಸೇರಿ ನಾವೆಲ್ಲ ಹೋಗಿ ಇಲ್ಲಿಂದ ನಾವು ಬಿರಿಯಾನಿ ಮಾಡ್ಕೊಂಡು ಹೋಗಿ ಅಲ್ಲಿ ನಾಯಿಗಳಿಗೆ ಬಡಿಸಿದ್ದು ಉದಾಹರಣೆ ಇದಾವೆ. ಆಮೇಲೆ ಅದು ಎಲ್ಲ ಇದರಲ್ಲಿ ಬಂದು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಬಂದು ಮತ್ತೆ ಪುನಃ ಅದನ್ನು ಹಿಡಿದು ಮತ್ತೆ ವಾಪಸ್ ತರುವಂತ ಪ್ರಕ್ರಿಯೆ ಸಹಿತ ನಮ್ಮ ಜಿಲ್ಲಾಡಳಿತದಿಂದ ಆಗಿತ್ತು. ಆದ್ರೆ ನಿರ್ವಹಣೆ ಆಗ್ಬೇಕು, ಸರಿಯಾದ ಕ್ರಮದಲ್ಲಿ ಆದ್ರೆ ಎಲ್ರಿಗೂ ಒಳ್ಳೇದು ಅನ್ನೋದು ನಿಮ್ಮ ಅಭಿಪ್ರಾಯ. ನೀವೇ ಧನ್ಯವಾದ ಮಾಧವ್ ನಾಯ್ಕ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ನ ನಂತರ. ಅಭೂತಪೂರ್ವ ಸಾಧನೆಗಾಗಿ ಪಾಕಿಸ್ತಾನದ ಜನರು ಕುಣಿದು ಕುಪ್ಪಳಿಸಿದ್ದಾರೆ. ಚಂದ್ರಯಾನ 3 ಯಶಸ್ವಿ ಯೋಜನೆಯಲ್ಲಿ ಹೆಮ್ಮೆಯ ಕನ್ನಡಿಗರು ಕೊಡುಗೆ ಅಪಾರವಿದೆ. ಅದರಲ್ಲೂ ವಿಜಯಪುರ ಮೂಲದ ಯುವ ವಿಜ್ಞಾನಿ ಅಭಿಷೇಕ್ ದೇಶಪಾಂಡೆ ಅವರ ಹಗಲಿರುಳು ಶ್ರಮ ಹಾಕಿದ್ದಾರೆ. ಇಸ್ರೋ ವಿಜ್ಞಾನಿ ಅಭಿಷೇಕ್ ದೇಶಪಾಂಡೆ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದೆ. ವಿಜಯಪುರ ನಗರದ ತಾಜ್ ಬಾವಾಡಿ ಬಳಿ ಇರುವ ಅಭಿಷೇಕ್ ಅವರ ಮನೆಗೆ ಜನರು ಬರ್ತಾ ಇದ್ದು ಕುಟುಂಬದ ಸದಸ್ಯರನ್ನ ಭೇಟಿಯಾಗಿ ಅಭಿನಂದನೆಯನ್ನ ಸಲ್ಲಿಸಿದ್ರು. ನಮ್ಮ ಮಗ ಈ ಇಸ್ರೋನಲ್ಲಿ ಒಂದು 6 ವರ್ಷ ವರ್ಕ್ ಮಾಡ್ತಾ ಇದ್ದಾನೆ, ವಿಜ್ಞಾನಿ ಅಂತ. ಹಿಂಗಾಗಿ ಅವನು ಭಾಳ ನಮಗೆ ನಿನ್ನಿದು ನೋಡಿ ಎಲ್ಲ ಸಕ್ಸಸ್ ಆಗಿದ್ದು ನಮಗೆ ರಾಷ್ಟ್ರ ಮತ್ತು ಜಗತ್ತಿನೇ ನಮಗೆ ಹೆಮ್ಮೆ ವಿಷಯ ಆಗೋದು. ಅದರಲ್ಲಿ ನಾವು ತಾಯಿ ತಂದೆಗೆ ಭಾಳ ನಮ್ಮ ಸೆಕೆಂಡ್ ಅಮ್ಮ ಅನ್ನಬೇಕು, ಗುರುಮಾತೆ ಅವರು, ಕರ್ಮಡೆ ಮೇಡಮ್ ಅವರು ಎಲ್ಲ ಸಂತೋಷಪಟ್ಟು ಇಡೀ ಓಣಿ ಒಳಗೆ ನಾವು ಪಟಾಕಿಸಿ ಮತ್ತು ಸಿಹಿ ಎಲ್ಲ ಹಂಚಿ ನಾವು ವಿಜೃಂಭಣೆ ಅದು ಮಾಡಿದ್ದೇವೆ ಸರ್. ಅವ್ರು ಯಾವಾಗ ಇಸ್ರೋಗೆ ಜಾಯ್ನ್ ಆದ್ರು? ಸರ್ ಒಂದು 6 ವರ್ಷ ಹಿಂದೆಗಡೆನೂ ಆಗ್ಯಾನ ಸರ್. ಬುದ್ಧಿಜೀವಿಗಳು ಹಾಗೂ ನಟ ಪ್ರಕಾಶ್ ರೈ ವಿರುದ್ಧ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ. ಚಂದ್ರಯಾನ 3 ಯಶಸ್ವಿಗೆ ತಿರುಪತಿಗೆ ಹೋಗಿ ಪ್ರಾರ್ಥನೆ ಮಾಡಿದ್ದಕ್ಕೆ ಕೆಲವರು ವ್ಯಂಗ್ಯ ಮಾಡಿದ್ರು. ಭಾರತ ಆಸ್ತಿಕರ ನಂಬಿಕೆ ಇರುವ ಧಾರ್ಮಿಕ ಸಾಂಪ್ರದಾಯಿಕ ದೇಶ. ನಿಮ್ಮಂಥವರು ಇಲ್ಲಿ ಹುಟ್ಟಬಾರ್ದಾಗಿತ್ತು, ಚೀನಾದಲ್ಲಿ ಹುಟ್ಟಬೇಕಾಗಿತ್ತು, ಅಲ್ಲಿ ನಾಸ್ತಿಕರಿದ್ದಾರೆ ಅಂತ ಪ್ರಮೋದ್ ಮುತಾಲಿಕ್ ವಾಗ್ದಾಳಿ ಮಾಡಿದ್ದಾರೆ. ಬೆಳಕು ಇಡೀ ಜಗತ್ತಿಗೆ ಹರಡಿದಂತಹ ಒಂದು ಶ್ರೇಷ್ಠವಾದಂತಹ ದಿನ ಇದೆ. ಇನ್ನು ಇಂಥ ಒಂದು ಶ್ರೇಷ್ಠ ಕಾರ್ಯದ ಮಾಡಿದಂತಹ ಇಸ್ರೋದ ವಿಜ್ಞಾನಿಗಳು ತಿರುಪತಿ ಹೋಗಿ ಪ್ರಾರ್ಥನೆ ಮಾಡಿ ಬಂದಂಥ ಸಮಯದಲ್ಲಿ ಕೆಲವೊಂದು ಬುದ್ಧಿಜೀವಿಗಳು, ನಾನು ಹೇಳೋದು ಬುದ್ಧಿಗೇಡಿಗಳು, ಅದರಲ್ಲಿ ವಿಶೇಷವಾಗಿ ಪ್ರಕಾಶ್ ರಾಜ್ ನಟ, ಆದರೆ ಎಲ್ಲರನ್ನೂ ಮೂಗು ತೋರಿಸುವಂತಹ ಕೆಟ್ಟದಾಗಿ ಮಾತನಾಡುವಂತಹ ಒಂದು ಪದ್ಧತಿ ಇದೆಯಲ್ಲ, ಇದು ಸರಿಯಲ್ಲ ಅಂತನ್ನುವಂಥದ್ದು ಹೇಳ್ತೀನಿ. ನಮ್ಮ ದೇಶ ಆಸ್ತಿಕರ ದೇಶ ಇದೆ. ಅದೇ ಇಸ್ರೋ ವಿಜ್ಞಾನಿಗಳು ನಿಮ್ಮ ಮುಖದ ಮೇಲೆ ಉಗುಳಿದ ಹಾಗೆ ಇವತ್ತು ಯಶಸ್ವಿಯಾಗಿ ಮಾಡಿ ತೋರಿಸಿದ್ದಾರೆ. ಸೊ ನಿಮ್ಮಂಥವರು ನಮ್ಮ ದೇಶದಲ್ಲಿ ಹುಟ್ಟಬಾರ್ದಾಗಿತ್ತು, ಚೀನಾದಲ್ಲಿ ಹುಟ್ಟಬೇಕಾಗಿತ್ತು. ಚೀನಾ ನಾಸ್ತಿಕವಾದವು, ಅಧರ್ಮಿಗಳು.
ರಾಜ್ಯದಲ್ಲಿ ಆಪರೇಷನ್ ಹಸ್ತಕ್ಕೆ ಜೆಡಿಎಸ್ನ ಮೊದಲ ವಿಕೆಟ್ ಪತನವಾಗಿದೆ. ಜೆಡಿಎಸ್ ತೊರೆದು ಮಾಜಿ ಸಂಸದ ಆಯನೂರು ಮಂಜುನಾಥ್ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆಯಾದರು. ಕಾಂಗ್ರೆಸ್ ಬಾವುಟ ನೀಡಿ ಡಿಕೆಶಿ ಆಯನೂರು ಮಂಜುನಾಥ್ರನ್ನ ಪಕ್ಷಕ್ಕೆ ಬರಮಾಡಿಕೊಂಡರು. ಇನ್ನು ಶಿಕಾರಿಪುರ ಪಕ್ಷೇತರ ಅಭ್ಯರ್ಥಿ ನಾಗರಾಜ್ ಗೌಡ ಕೂಡ ಕಾಂಗ್ರೆಸ್ ಸೇರ್ಪಡೆಯಾದರು. ಈ ವೇಳೆ ಸಚಿವ ಮಧು ಬಂಗಾರಪ್ಪ, ಕೆಪಿಸಿಸಿ ಕಾರ್ಯಾಧ್ಯಕ್ಷ ಬಿಎನ್ ಚಂದ್ರಪ್ಪ, ಸಲೀಂ ಅಹಮದ್, ಶಾಸಕ ಬೇಳೂರು ಗೋಪಾಲಕೃಷ್ಣ, ರಾಜೇಗೌಡ, ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸುಂದರೇಶ್ ಉಪಸ್ಥಿತಿಯಲ್ಲಿದ್ದರು. ಇನ್ನು ಆಯನೂರು ಮಂಜುನಾಥ್ ಮಾತನಾಡಿದ್ದು, ನಾನು ಯಾವ ಬೇಡಿಕೆ ನಿರೀಕ್ಷೆ ಇಲ್ಲದೆ ಕಾಂಗ್ರೆಸ್ಗೆ ಸೇರಿದ್ದೇನೆ ಅಂತ ಹೇಳಿದರು. ನಾನು ಮುಂದಿನ ಚುನಾವಣೆಯನ್ನು ಗಮನಿಸಬಹುದು. ಮುಂದಿನ ಚುನಾವಣೆಗಳಲ್ಲಿ ಪಕ್ಷವನ್ನ ಗಟ್ಟಿ ಮಾಡೋ ದೃಷ್ಟಿಯಿಂದ ಶಕ್ತಿಯನ್ನ ವಿನಿಯೋಗ ಮಾಡ್ತೇವೆ, ಕೆಲಸವನ್ನು ಮಾಡ್ತೇವೆ. ವೆಲ್ಕಮ್ ಬ್ಯಾಕ್. ನಮ್ಮ ಮುಂದಿನ ಸುದ್ದಿ ನಮ್ಮ ಕಡೆಯಿಂದ ಅಂದ್ರೆ ನ್ಯೂಸ್ 18 ಕಡೆಯಿಂದ ನಿಮಗೆ ಕೊಡ್ತಾ ಇರುವ ಹಬ್ಬದ ವಿಶೇಷ ಉಡುಗೊರೆಗೆ ಸಂಬಂಧಪಟ್ಟದ್ದು. ಹಾಗಾದ್ರೆ ಏನದು ಸುದ್ದಿ, ಹಾಗೆ ಅದರ ಸುತ್ತಾ ಇರುವ 3 ಪ್ರಶ್ನೆ ಏನು ಗಮನಿಸ್ತಾ ಹೋಗೋಣ. ಮೊದಲ ಪ್ರಶ್ನೆ ಏನು ಅನ್ನೋದು ನ್ಯೂಸ್ 18 ಕಡೆಯಿಂದ ಹಮ್ಮಿಕೊಳ್ಳಲಾಗಿದೆ ಕರುನಾಡ ಹಬ್ಬ. ಎಲ್ಲಿ ನಡೀತಿದೆ ಈ ಕಾರ್ಯಕ್ರಮ ಅನ್ನೋದಕ್ಕೆ ಉತ್ತರ ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ. ಯಾವಾಗ? ಇವತ್ತಿನಿಂದ ಅಂದ್ರೆ ಹಬ್ಬದ ದಿನದಿಂದ ಪ್ರಾರಂಭವಾಗಿ 3 ದಿನಗಳ ಕಾಲ ನಡೆಯಲಿದೆ ಈ ಕಲಾ ವೈಭವ. ಇನ್ನು ಸಾರ್ವಜನಿಕರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಉಚಿತ ಪ್ರವೇಶದ ಸೌಲಭ್ಯವನ್ನ ಕೂಡ ಕಲ್ಪಿಸಲಾಗಿದೆ. ಈ ಕಾರ್ಯಕ್ರಮದ ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನ್ಯೂಸ್ 18 ಕಡೆಯಿಂದ ಕರುನಾಡ ಹಬ್ಬವನ್ನ ಆಯೋಜನೆ ಮಾಡಲಾಗಿದೆ. ನಾನಾಗ್ಲೇ ಹೇಳ್ತಾ ಇದ್ದಾಗೆ ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಸಂಜೆ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ ಲಭ್ಯವಾಗಲಿದೆ. ಇವತ್ತಿನಿಂದ ಪ್ರಾರಂಭವಾಗಿ ನಿರಂತರವಾಗಿ 3 ದಿನಗಳ ಕಾಲ ಕಲಾ ವೈಭವ ಹಾಗೆ ಕಲಾವಿದರ ಸಮಾಗಮ ಆಗಲಿದೆ. 3000 ಮಠದ ಪೀಠಾಧಿಪತಿಗಳಿಂದ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಲಾಗ್ತಾ ಇದೆ. ಸಾಂಸ್ಕೃತಿಕ, ಮನರಂಜನೆ, ಭರತನಾಟ್ಯ ಸೇರಿದಂತೆ ವೈವಿಧ್ಯಮಯ ಕಲಾ ಪ್ರದರ್ಶನ ಈ ಒಂದು ಕಾರ್ಯಕ್ರಮದ ಭಾಗವಾಗಿ ನಡೆಯಲಿದೆ. ಇನ್ನು ಸಾರ್ವಜನಿಕರಿಗೆ ಪ್ರವೇಶ ಉಚಿತ, ಬಂದವರಿಗೆ ಮನರಂಜನೆ ಖಚಿತ. ಎಲ್ಲರೂ ಭಾಗಿಯಾಗಿ ಮಿಸ್ ಮಾಡದೆ ಈ ಕರುನಾಡ ಹಬ್ಬದ ಭಾಗಿಯಾಗಿ ಅಂತ ಹೇಳಿ ಕೋರ್ಕೊಳ್ತಿದ್ದೇವೆ. ಇದರ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿರುವ ನಮ್ಮ ಪ್ರತಿನಿಧಿ ಶಿವರಾಮ ಸುಂಡಿ. ಶಿವರಾಮ, 3 ದಿನಗಳ ಕಾಲ ಕಲಾ ಸಂಗಮ, ಕಲಾವಿದರ ಸಮಾಗಮ ಹುಬ್ಬಳ್ಳಿಯಲ್ಲಿ ನಡೀತಾ ಇರೋದು. ಯಾವ ರೀತಿ ವೇದಿಕೆ ಸಜ್ಜಾಗ್ತಾ ಇದೆ, ಹಾಗೆ ಈ ಕಾರ್ಯಕ್ರಮಕ್ಕೆ ಬರೋ ಸಾರ್ವಜನಿಕರಿಗೆ ಏನೆಲ್ಲ ಲಭ್ಯವಾಗುತ್ತೆ ಈ ಕಾರ್ಯಕ್ರಮದಿಂದ ವಿವರಿಸ್ತಾ ಹೋಗೋದಾದ್ರೆ? ಸ್ಮಿತಾ, ಏನು ವಾಣಿಜ್ಯ ನಗರಿಯಲ್ಲಿ ಎಲ್ಲ ರೀತಿಯ ಒಂದು ಕರ್ನಾಟಕ ಹಬ್ಬಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸಿದ್ಧತೆಗಳು ಪೂರ್ಣಗೊಂಡಿದೆ. ನಾವೀಗ ಹುಬ್ಬಳ್ಳಿಯ ನೆಹರು ಕ್ರೀಡಾಂಗಣದಲ್ಲಿದ್ದೇವೆ. ನೋಡ್ತಾ ಇರಬಹುದು, ಇಲ್ಲಿ ಬೃಹತ್ ವೇದಿಕೆಯನ್ನ ನಿರ್ಮಾಣ ಮಾಡಲಾಗಿದೆ. ಅದರ ಜೊತೆಗೆ ಇದು ಸಂಜೆ 7 ಗಂಟೆಗೆ ಒಂದು ಕಾರ್ಯಕ್ರಮ ಉದ್ಘಾಟನೆ ಆಗುತ್ತೆ. 3000 ಮಠದ ಜಗದ್ಗುರುಗಳಾದಂತಹ ಶ್ರೀ ಗುರುಸಿದ್ಧ ರಾಜಯೋಗೇಂದ್ರ ಸ್ವಾಮೀಜಿಗಳು ಈ ಒಂದು ಉದ್ಘಾಟನೆ ಮಾಡ್ತಾ ಇದ್ದಾರೆ ಮತ್ತು ಹಲವಾರು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇಲ್ಲಿ ಕಾರ್ಯಕ್ರಮಕ್ಕೆ 3 ದಿನಗಳ ಕಾಲ ಏನು ಒಂದು ರೀತಿಯಲ್ಲಿ ಕರುನಾಡ ಒಂದು ವೈಭವನ ಒಂದು ಬಿಂಬಿಸುವಂತಹ ಒಂದು ಪ್ರಯತ್ನ ಒಂದು 3 ದಿನಗಳ ಕಾಲ ನಡೆಯುತ್ತೆ. ಅಂದ್ರೆ ವೈವಿಧ್ಯಮಯ ಕಾರ್ಯಕ್ರಮಗಳು ಇಲ್ಲಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಲ್ಲಿ ಆಯೋಜನೆ ಮಾಡಲಾಗಿದೆ. ಅದರ ಜೊತೆಗೆ ವಸ್ತು ಪ್ರದರ್ಶನ ಸಹ ಆಯೋಜನೆ ಮಾಡಲಾಗಿದೆ. ಅಂದ್ರೆ ಬೇರೆ ಬೇರೆ ರೀತಿಯ ಸ್ಟಾಲ್ಗಳನ್ನು ಸಹ ಇಲ್ಲಿ ಹಾಕಲಾಗಿದೆ. ಅಂದ್ರೆ ತಿನ್ನುವ ತಿಂಡಿಯಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳಿಂದ ಹಿಡಿದು ಎಲ್ಲ ರೀತಿಯ ಒಂದು ವೈವಿಧ್ಯಮಯ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟಕ್ಕೆ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ನೀವು ನೋಡ್ತಾ ಇರಬಹುದು, ಸಾಕಷ್ಟು ಸ್ಟಾಲ್ಗಳನ್ನ ಇಲ್ಲಿ 30ಕ್ಕೂ ಹೆಚ್ಚು ಸ್ಟಾಲ್ಗಳನ್ನ ಇಲ್ಲಿ ಹಾಕಲಾಗಿದೆ. ಆ ಸ್ಟಾಲ್ಗಳಲ್ಲಿ ಐಸ್ ಕ್ರೀಮ್ ಇರಬಹುದು ಮತ್ತು ಸ್ನಾಕ್ಸ್, ಸಣ್ಣ ಪುಟ್ಟ ಸ್ನಾಕ್ಸ್ ಇಂದ ಹಿಡಿದು ಎಲ್ಲ ರೀತಿಯ ಒಂದು ವಸ್ತುಗಳನ್ನ ಇಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ಒಟ್ಟಾರೆ ಏನು ಇವತ್ತು ಏನು 3 ದಿನಗಳ ಕಾಲ ಒಂದು ರೀತಿಯಲ್ಲಿ ಒಂದು ಕಡೆ ಒಂದು ವರಮಹಾಲಕ್ಷ್ಮಿ ಹಬ್ಬ ಒಂದು ಸಡಗರ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಕರುನಾಡ ಹಬ್ಬದ ಸಡಗರ ಮತ್ತೊಂದು ಕಡೆ ಆಗಿದೆ. ಹಾಗಾಗಿ ವಾಣಿಜ್ಯ ನಗರಿ ಜನಕ್ಕೆ ಒಂದು ರೀತಿಯಲ್ಲಿ ಡಬಲ್ ಧಮಾಕ ಅಂತ ಹೇಳ್ಬೋದು. ಇವತ್ತಿನಿಂದ 3 ದಿನಗಳ ಕಾಲ ಒಂದು ರೀತಿಯಲ್ಲಿ ಕನ್ನಡದ ಹಬ್ಬದಲ್ಲಿ ಮಿಂದೇಳುವಂತ ಒಂದು ಅವಕಾಶ ಕಲ್ಪಿಸಲಾಗಿದೆ ಮತ್ತು ಉಚಿತ ಪ್ರವೇಶ ಕಲ್ಪಿಸಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಇದ್ರ ಕಾರ್ಯಕ್ರಮದ ಕಡೆ ಬರ್ತಾ ಇದ್ದಾರೆ ಮತ್ತು ಸಂಜೆ ವೇಳೆಗೆ ಒಂದೇನು ಕಾರ್ಯಕ್ರಮ ಕಣ್ತುಂಬಿಕೊಳ್ಳಿಕ್ಕೆ ಜನ ಬರ್ತಾ ಇದ್ದಾರೆ. ಸ್ಮಿತಾ, ರೈಟ್, ಧನ್ಯವಾದ ಶಿವರ ಮಾಹಿತಿಗಾಗಿ. ಈ ವಿಷಯವರೆಗಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.